ಸರ್ ತಮ್ಮ ಹೆಸರು? ಶಿವಕುಮಾರ್. ಯಾವ ಸರ್ ತಮ್ಮದು? ನಮ್ಮ ದೇವನಹಳ್ಳಿ ಟೌನ್. ದೇವನಹಳ್ಳಿ ಟೌನು. ಹಾಂ ಹಾಂ ಹಾಂ. ಎಷ್ಟು ಅದಾವೆ ಸರ್ ಇವು ಪ್ಲ್ಯಾಂಟು? ಸರ್ ಇದು 280 ಗಿಡ ಇದೆ. 280. ಇದು ಇದರಲ್ಲಿ ಯಾವಾಗ ತೊಗೊಂಡ್ರಿ ಸರ್ ಇದಕ್ಕೆ? ಸರ್ ಇದು ಮಾರ್ಚ್ 5. ಮಾರ್ಚ್ 5ನೇ ತಾರೀಕು ಇದರಲ್ಲಿ ತೊಗೊಂಡಿದ್ದಾರೆ. ಅಂದರೆ ನಾಳೆ 5ನೇ ತಾರೀಕಿಗೆ ನಿಮ್ಮದು 4 ತಿಂಗಳು ಕಂಪ್ಲೀಟ್ ಆಗುತ್ತೆ. ಹೌದು ಸರ್. ಈಗ ಸದ್ಯಕ್ಕೆ ಏನದಲ್ರಿ, ಇದಕ್ಕೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾ ಇದ್ದೀರಿ? ಈಗ ಸೈಜ್ ಮಾಡ್ಕೊಳಕ್ಕಾಗಲಿ ಅಥವಾ ಬ್ಲೈಟ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿ, ಆಮೇಲೆ ಅಂತ್ರಾಕೋನಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿ, ಆಮೇಲೆ ಈಗ ನೀವು ವಿಲ್ಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ಏನದಲ್ಲಿ ಯಾವ ರೀತಿ ಔಷಧ ಇದು ಮಾಡ್ತಾ ಇದ್ದೀರಿ ಸರ್ ನೀವು? ಸರ್ ಇದು ನಾವು ಇದು ಡೈಕೋಡರ್ಮಾ ಸೂಡೋಮೋನಾಸ್ ಡ್ರಿಂಚಿಂಗ್ ಮಾಡ್ಬಿಡ್ತೀವಿ ಸರ್. ಆಮೇಲೆ ಇದು ವಿಲ್ಟ್ಗೆ ತುಂಬಾ ಕಂಟ್ರೋಲ್ ಬರುತ್ತೆ ಸರ್ ಅದು. ಆಮೇಲೆ ಇದು ಸೈಜ್ಗೆ ಇದು ಪೊಟ್ಯಾಷಿಯಂ, ಫಾಸ್ಫರಸ್, KMP, PSP ಮತ್ತು KMB ಅದನ್ನು ಕಂಟಿನ್ಯೂ ರೆಗ್ಯುಲರ್ ಆಗಿ 15 ದಿವಸಕ್ಕೊಂದ್ಸತಿ ಇದು ಮಾಡಿ ಮಲ್ಟಿಪ್ಲೈ ಮಾಡಿ ನೀವು ಡ್ರಿಪ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಆಮೇಲೆ ಈಗ ನೀವು ಇದು ಬ್ಲೈಟ್ ಮೇಲೆ ಸರ್ ಇದು ಕ್ಯಾರ್ ರೋಗ ಅಂತ ಕರಿತೀವಲ್ಲ ನಾವು, ಆ ಕ್ಯಾರ್ ರೋಗಿಗೆ ನೀವು ಯಾವ್ದು ಔಷಧ ಯೂಸ್ ಮಾಡ್ತಾ ಇದ್ರೆ? ಇದು ಸೋಡಮನಸ್ಸು ಆಮೇಲೆ ಬ್ಯಾಸಿಲಸ್ ಎರಡೂ 10 ml 200 ಲೀಟರ್ಗೆ 2 ಲೀಟರ್ ಮಾಡಿ ಮಳೆ ಬಂದಾಗ ತ್ಯಾವದಲ್ಲೇ ಮಾಡ್ತೀರಿ ಸರ್. ಒಳ್ಳೆ ರಿಸಲ್ಟ್ ಇದೆ ಸರ್. ಅಂದ್ರೆ ಮಳೆ ಯಾವಾಗ ಬರ್ತಿರ್ತದಲ್ಲ, ನೀವು ಗಿಡದಲ್ಲಿ ಸ್ವಲ್ಪ ನೀರು ಇರುತ್ತೆ ಇದ್ದಾಗಲೇನೆ ಏನದಲ್ಲ ನೀವು ಒಂದು ಸ್ಪ್ರೇ ತಗೊಂಡ್ಬಿಡ್ತೀರಿ. ಅವಾಗ ಏನದಲ್ಲ ನಿಮಗೆ ಬ್ಲೈಟ್ ಏನದಲ್ಲ ಪೂರ್ತಿ ಕವರ್ ಆಗುತ್ತೆ. ಒಂದಿಲ್ಲ ಸರ್ ಎಲ್ಲೂ ಬ್ಲೈಟ್ ಒಂದು. ಈ ತೋಟದಲ್ಲಿ ನಿಮ್ಗೆ ಬ್ಲೈಟ್ ಕಾಣಿಸೋದು ಬಂದೇ ಇಲ್ಲ ಒಟ್ಟೆ. ಸ್ವಲ್ಪ ವಿಲ್ಟ್ ಬರ್ತಾ ಇತ್ತು, ಆಮೇಲೆ ಏನದಲ್ಲ ನಿಮ್ಗೆ ಕವರ್ ಆಗ್ತಾ ಇದೆ. ಈ ರೀತಿ ಏನದಲ್ಲ ಕೆಳಗಡೆ ಏನದಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ ಸದ್ಯಕ್ಕೆ. ಟೋಟಲ್ ಇದು 2ನೇ ಪೀಕ್ ಅಂದ್ರಲ್ಲ ಸರ್ ಇದು? ಆಮೇಲೆ ಇಲ್ಲಿ ಇಷ್ಟು, ಆಮೇಲೆ ಇನ್ನೊಂದು ಪ್ಲಾಟ್ ಐತೆ ಅಂದ್ರಲ್ಲ, ಅದು ಯಾವ ಕಡೆ ಬರುತ್ತೆ ಸರ್ ಅದು? ಸರ್ ಅದು ಇನ್ನ ಸ್ವಲ್ಪ 3 ಕಿಲೋಮೀಟರ್ ಇಲ್ಲಿಂದ 3 ಕಿಲೋಮೀಟರ್ ಅದು ಅಲ್ಲಿ ಆ ತೋಟದಲ್ಲಿ ಹೆಂಗಿದೆ ಸರ್ ಇವಾಗ? ಅದು ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಸರ್ ಅದು. ಸೈಜು ಒಳ್ಳೆ ಸೈಜ್ ಬಂದಿದೆ. ಒಂದು 300 ಗ್ರಾಮ್ 1/4 kg ಇದೆ ಸರ್ ಇವಾಗ್ಲೇನೆ. ಪರವಾಗಿಲ್ಲ ಸರ್. ಒಳ್ಳೆ ಇದು ರೈತರು ಈ ತರ ಉಪಯೋಗಿಸ್ಕೊಂಡು ತಿಳ್ಕೊಂಡು ಮಾಡಿದ್ರೆ ದಾಳಂಬ್ರಿ ಸೂಕ್ತ. ಈಗ ಔಷಧ ಏನು ಅಂದ್ರಲ್ಲ ಸರ್ ಇಲ್ಲಿವರೆಗೆ, ಅವು ಎಲ್ಲಿಂದ ತರಿಸ್ಕೊಂತೀರಿ ಸರ್? ಇದು ನಾವು ಇದು ಬಿಜಾಪುರ ಸರ್, ಎವರ್ಗ್ರೀನ್ ಬಯೋಟೆಕ್ ಇಂದ ಒಳ್ಳೆ ಕೌಂಟ್ ಇದೆ. ನಾವು ಮೊದ್ಲು ಬೇರೆ ಕಂಪ್ನಿಗಳೆಲ್ಲಾನು ಮಾಡ್ತಾ ಇದ್ರಿ, ಅಷ್ಟೊಂದು ರಿಸಲ್ಟ್ ಗೊತ್ತಾಗಿಲ್ಲ, ಅದ್ರ ಮಾಹಿತಿನೂ ಗೊತ್ತಾಗಿಲ್ಲ ಅಷ್ಟೊಂದು. ಇದು ತುಂಬಾ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಈಗ ಆ ಕಂಪ್ನಿ ಬಗ್ಗೆ ಹೆಂಗ್ ಸರ್ಚ್ ಮಾಡಿದ್ರಿ ಸರ್ ತಾವು? ಸರ್ ನಾವು ಯೂಟ್ಯೂಬ್ ಅಲ್ಲಿ ಹಿಂಗೆ ಸರ್ಚ್ ಮಾಡುವಾಗ ನಿಮ್ದು ಜೈವಿಕ 4 ಇದು ವಿಡಿಯೋ ಮಾಡಿದಿರಲ್ಲ ದಾಳಂಬ್ರಿದು, ಅದ್ರಿಂದ ನಮ್ಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಾವು ಮೊದ್ಲಿಂದಾನು ನಾನು ಆರ್ಗಾನಿಕ್ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಇದು ಅವತ್ತಿಂದಾನು ಭೂಮಿ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ, ಯಾಕೆ ಈ ತರ ಆಗುತ್ತೆ ಏನು ಅಂತ ಸರ್ಚ್ ಮಾಡ್ತಾನೆ ಇದ್ದೆ. ಆಮೇಲೆ ನಿಮ್ದು ಗೊತ್ತಾಯ್ತು ಸರ್, ನಿಮ್ದು ಪರವಾಗಿಲ್ಲ ಸರ್, ಒಳ್ಳೆ ರಿಸಲ್ಟ್ ಇದೆ. ಆಮೇಲೆ ಯೂಟ್ಯೂಬ್ ಇಂದ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ ಕಂಪ್ನಿ ಜೊತೆ ಸಂಪರ್ಕಕ್ಕೆ ಬಂದು ಮಾಡಿ ಆಮೇಲೆ ಈ ವರ್ಷ ಏನದಲ್ಲ ಪ್ರತಿ ಸ್ಟಾರ್ಟಿಂಗ್ ಇಂದಾನು ಇದೇ ಕೊಟ್ಕೊಂಡ್ ಬಂದಿದ್ದೀನಿ ಸರ್. ಅಂದ್ರೆ ಅದು ಯಾವ ರೀತಿ ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಯಾವ್ದು ಕೊಡ್ತಾ ಇರೋ ಹೇಳ್ತು ಇದು ಮಾಡ್ಬೇಕು, ಆ ರೀತಿ ಅನ್ನೋದಲ್ಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ ಇದ್ದೀವಿ. ರಾಸಾಯನಿಕ ಗೊಬ್ಬರ ಕೆಳಗಡೆ ಏನ್ ಕೊಟ್ಟಿದ್ದೀರಾ ಸರ್? ಏನು ಒಂದೇ ಒಂದು ಹನಿ ಬಿದ್ದಿಲ್ಲ ಸರ್. ಇಲ್ಲಿವರೆಗೆ ಏನದಲ್ಲ ಇಷ್ಟೆಲ್ಲ ಗ್ರೋತ್ ಇದೆಯಲ್ಲ, 4 ತಿಂಗಳಾಯ್ತು. 4 ತಿಂಗಳ ಇನ್ನ ನಾಳೆ 5ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. 4 ತಿಂಗಳು ಒಳ್ಳೆ ಸೈಜ್ ಇದೆ. ಇವಾಗ ಸದ್ಯಕ್ಕೆ ಒಂದು 200-250 ತನ ಇದೆ ಸದ್ಯಕ್ಕೆ. ಆಮೇಲೆ ಇನ್ನೂ ನಿಮ್ಮ 300-350 ತನ ಸೈಜ್ ಬರ್ಬೋದು ಅಂತ ಅನ್ಸುತ್ತೆ. ಸ್ವಲ್ಪ ಏನದಲ್ಲ ಇದ್ರಾಗ ಸ್ವಲ್ಪ ಇಂಥವು ಥಿನ್ನಿಂಗ್ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಎಲ್ಲರ ಒಂದು ಉಳಿದಿದ್ದಾವೆ, ಮಿಸ್ ಆಗಿ ಉಳಿದಿದ್ದಾವೆ. ಒಳ್ಳೆ ಚೆನ್ನಾಗಿದೆ. ನಿಮ್ಮ ಇದ್ರ ಪ್ರಕಾರ ನೋಡಿದ್ರೆ ಒಳ್ಳೆ ಕವರ್ ಆಗಿದೆ. ಸಾಕು ಸರ್. ಸರ್ ಇದು ಏನಂದ್ರೆ ನಾವು ಬಲವಂತವಾಗಿ ಎಷ್ಟು ರಾಸಾಯನಿಕ ಮೇಲೆ ಸಿಂಪಡಣೆ ಮಾಡ್ತಿರೋ ಅಷ್ಟು ನಾವು ಹಾಳಾಗೋದು ರೈತರೆ. ಅದನ್ನ ಸ್ವಲ್ಪ ತಿಳ್ಕೊಬೇಕು, ಕಮ್ಮಿ ಮಾಡ್ಕೊಬೇಕು. ಏನಿಲ್ಲ, ಈಗ ನೀವು ಎಲ್ಲ ರೈತರಿಗೆ ಸ್ವಲ್ಪ ಕ್ಲಿಯರ್ ಆಗಿ ಏನ್ ಹೇಳಕ್ ಬಯಸ್ತೀರಿ ನಿಮ್ಮ ಅನುಭವದಲ್ಲಿ? ನಮ್ಮ ಅನುಭವದಲ್ಲಿ ರೈತರು ಒಬ್ಬರನ್ನ ಬಯೋ ಏಜೆನ್ಸಿ ಮತ್ತೆ ಅಗ್ರಿ ಬಯೋಟೆಕ್ ಆ ತರ ಏಜೆನ್ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರವಾಗಿ ಪ್ಲಾಂಟೇಶನ್ ಮಾಡ್ದಾಗಿಂದಾನು ಅವ್ರ ಮುಖಾಂತರಗೆ ಹೋಗ್ಬಿಟ್ರೆ ದಾಳಂಬ್ರಿ ಬೆಳೆಯೋದು ತುಂಬಾ ಸುಲಭ, ಆರಾಮಾಗಿ ಬೆಳಿಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಸರ್. Oh dear, okay.